ಈಗಾರ 200 ರೂಪಾಯಿ ಹಾಕಿದ್ನಲ್ಲ ಮರ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಬೆಳಗಾವಿ ಕನ್ನಡಿಗ ಮಾತಾಡ್ತಾ ಇರೋದು. ಸೊ ಇವತ್ತು ನಮ್ಮ ಹತ್ರ ಐತಿ ದ ಬಜಾಜ್ ಡಾಮಿನಾರ್ 400. ಸೂರ್ಯ ಮೂತಿಗೆ ಹೊಡ್ಯಾತನು. 200 ರೂಪಾಯಿ. ಹಾಂ, ನಮಸ್ಕಾರ. ಬಜಾಜ್ ಅವರ ಡಾಮಿನಾರ್ 400ನ 2017 ಲಾಂಚ್ ಮಾಡ್ತಾರೋ. ಸೊ ಇದ್ರೊಳಗೆ 2 ಕಲರ್ ಅದಾವು, ಒಂದು ಬ್ಲ್ಯಾಕ್ ಒಂದು ಗ್ರೀನ್. ನಮ್ಮ ಹತ್ರ ಇವತ್ತು ಗ್ರೀನ್ ಕಲರ್ ಐತಿ. ಸೊ ನೀವೇನಾದರೂ 250 ಸ್ವಿಚ್ ಇದಾರಂತಂದ್ರೆ ಅದ್ರೊಳಗೆ ನಿಮ್ಗೆ ಇನ್ನೂ 3 ಕಲರ್ ಎಕ್ಸ್ಟ್ರಾ ಬರ್ತಾವೆ. ಒಂದು ಗ್ರೇ, ಒಂದು ರೆಡ್, ಒಂದು ಯೆಲ್ಲೋ. ಸೊ 2017ರಿಂದ ಹಿಡ್ಕೊಂಡು ಇಲ್ಲಿವರೆಗೂ ಇವ್ರ ಇನ್ನೂ ಮೇಜರ್ ಅಪ್ಡೇಟ್ಸ್ ಮಾಡಿಲ್ಲ. ಬಟ್ 2025 ಮಾಡಲ್ದಾಗ ಇವ್ರ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಚೇಂಜ್ ಮಾಡಿದಾರು. ಇದೇ ಸೇಮ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಿಮ್ಗೆ NS400 ಒಳಗೆ ಬರ್ತೈತಿ. ಸೂರ್ಯ ಒಳ್ಳೆದಾಗ್ತದ ನಿನಗೆ. ಡಾಮಿನಾರ್ ಅದ್ರ ಹೆಡ್ಲೈಟ್ ಥ್ರೋ ಸಂಬಂಧನ ಭಾಳ ಫೇಮಸ್ ಐತಿ. ನನ್ನ ಪ್ರಕಾರ ಬಜಾಜ್ ಒಳಗೆ ಯಾವುದೂ ಗಾಡಿ ಒಳಗೆ ಇಷ್ಟು ಬೆಳಕು ಬೀಳುವಂಗೆ ಹೆಡ್ಲೈಟ್ ಇಲ್ಲ. ಸೊ ಇದು ಥ್ರೋ ಮಾತ್ರ ಫಸ್ಟ್ ಕ್ಲಾಸ್ ಐತಿ. ಈ ಗಾಡಿದ ಟಾಪ್ ಸ್ಪೀಡ್ ಚೆಕ್ ಮಾಡೋಣ ಬರ್ರಿ. ಸೊ ನಾ ಈಗ ಸ್ಪೋರ್ಟ್ಸ್ ಮೋಡ್ದಾಗ ಓಡ್ಸತ್ತೇನೆ. ಒಂದು ಕ್ಷಣ ನನ್ನ ಮೈಯೆಲ್ಲ ಕಂಪಿಸ್ತು. ಯಪ್ಪ, ಈ 2ನೇ ಗೇರ್ದಾಗ 80 ಕ್ರಾಸ್ ಮಾಡಿಬಿಡ್ತಿದ್ ಗಾಡಿ. ನೀವು ನೋಡಿರ್ಬೇಕು, ನೀವು ವಿಡಿಯೋದಾಗ ನಿಮ್ಗೆ ಕಾಣಿರ್ಬೇಕು. 140 ಹೋಗಾನ ಈ ಗಾಡಿ ಭಾಳ ಶೇಕ್ ಆತು. ಸೊ ಒಂದು ಕಡೆ ಅಂತ ಏನೋ ಹೊಡೆದಂಗಾಯ್ತು. ಸೊ ಇದ್ರ ಒಳಗೆ ನಿಮ್ಗೆ 373.27 cc 6 ಸ್ಪೀಡ್ ಲಿಕ್ವಿಡ್ ಕೂಲ್ಡ್ ಇಂಜನ್ ಸಿಗ್ತೈತಿ. ಸೊ ಭಾಳಷ್ಟು ಜನ ಈ ಗಾಡಿನ ರಾಯಲ್ ಎನ್ಫೀಲ್ಡ್ ಗೊರಿಲ್ಲಾ 450 ಕಂಪೇರ್ ಮಾಡತ್ತೀರಿ. ಸೊ ಅದನ್ನ ಮಾಡಕ್ಕೆ ಹೋಗ್ಬೇಡ್ರಿ. ಆ ಗಾಡಿ ಪರ್ಪಸ್ ಬೇರೆ, ಈ ಗಾಡಿ ಪರ್ಪಸ್ನ ಬೇರೆ. ಈಗ ನಿಮ್ಗೆ ಕ್ರೂಸ್ ಗಾಡಿ, ಅದು ಕ್ರೂಸ್ ಗಾಡಿನ, ಬಟ್ ಆ ಗಾಡಿ ಪರ್ಪಸ್ ಬೇರೆ, ಈ ಗಾಡಿ ಪರ್ಪಸ್ನ ಬೇರೆ. ನೀವು ಒಂದು ಸ್ಪೋರ್ಟ್ಸ್ ಬೈಕ್ನೊಳಗೆ ಒಂದು ಕೆಫೆ ರೇಸರ್ಗಾಗಲಿ ಮತ್ತು ಒಂದು ಕ್ಲಾಸಿಕ್ ಗಾಡಿಗಾಗಲಿ ನೀವು ಕಂಪೇರ್ ಮಾಡಕ್ಕೆ ಹೋಗಬಾರ್ದು. ಸೊ ಡಾಮಿನಾರ್ನ ಭಾಳ ಮಂದಿ ಹೇಟ್ ಮಾಡ್ತಾರೆ. ಇಷ್ಟು ಚೆನ್ನಾಗಿರೋ ಗಾಡಿನ ಹೆಂಗೆ ಹೇಟ್ ಮಾಡ್ತಾರೆ ಅಂಬಲ್ಲ. ಗಾಡಿ ವೇಟ್ ಜಾಸ್ತಿ ಇರೋದ್ರಿಂದ ಗಾಡಿನ ಸಿಟಿ ಒಳಗೆ ಓಡಿಸೋದು ಭಾಳ ಕಷ್ಟ ಆಗ್ತೈತಿ. ಗಾಡಿನ ಬಜಾಜ್ದವ್ರು ಇನ್ನೊಂದು ಸ್ವಲ್ಪ ಲೈಟ್ ವೇಟ್ ಕೊಡಬೇಕಿತ್ತು. ಈ ಗಾಡಿ ವೇಟ್ ಜಾಸ್ತಿ ಇರೋದ್ರಿಂದ ಗಾಡಿ ಬರೇ ಮಾರ್ಕೆಟ್ದಾಗ ಬಂದು ಬಿಡ್ತೈತಿ. ಈ ಥರ ಇದು ಗಾಡಿ ಬಂದು ಬಿದ್ದೆ ಬೀಳತೈತಿ ಮಾರ್ಕೆಟ್ದಾಗ. ಅವಾಗಿಂದ ಒಂದು 20 ಸಲ ಬಂದು ಬಿದ್ದಿರಬೇಕು. ನನಗೂ ಓಡ್ಸಕ್ಕೆ ಬರ್ವತ್ತು, ನಿಮ್ಮ ಗಾಡಿನ ಬಂದು ಬೀಳತೈತಿ ಗೊತ್ತಾಗೋತ್ತು. ಇವ್ನ್ಯಾವನ ಸೆಡೆ ನನ್ನ ಮಗ. ಭಾಳಷ್ಟು ಜನ ಈ ಗಾಡಿನ NS400 ಕಂಪೇರ್ ಮಾಡಕ್ಕೆ ಹೋಗ್ತಾರೋ. ಕಂಪೇರ್ ಮಾಡಬೇಕು, ಯಾಕಂದ್ರೆ ಇಂಜನ್ ಸೇಮ್ ಐತಿ. ಬಟ್ ಆ ಗಾಡಿ ಒಂದು ಸ್ವಲ್ಪ ಲೈಟ್ ಇರೋದ್ ಕಾರಣದಿಂದ ಆ ಗಾಡಿ ಭಾಳ ಸ್ಪೀಡ್ ಹೊಡ್ತೈತಿ. ಈ ಗಾಡಿ ಕಂಪೇರ್ ಮಾಡಿದ್ರೆ ಆ ಗಾಡಿ ಒಳಗೆ ಶೇಕ್ ಇಲ್ಲ, ಹ್ಯಾಂಡ್ಲಿಂಗ್ ಭಾಳ ನಿಂಬಲ್ ಐತಿ. ಮೀಟರ್ ಬೇಕು, ಮೀಟರ್. ಇಲ್ಲಿ ನಿಮ್ಗೆ ಡಾಮಿನಾರ್ ಬ್ಯಾಜಿಂಗ್ ಸಿಗ್ತೈತಿ. ಇಲ್ಲೇ ಡಾಮಿನಾರ್ 400 ಬ್ಯಾಜಿಂಗ್ ಸಿಗ್ತೈತಿ. ಇಲ್ಲಿ ಹಿಂದೆ ಎಲ್ಲ ಕಡೆ LED ಲ್ಯಾಂಪ್ ಸಿಗ್ತೈತಿ. ಗಾಡಿ ಒಳಗೆ ಪವರ್ ಮಾತ್ರ ಫುಲ್ ರಾ ಪವರ್ ಐತಿ. ಫುಲ್ ಅಂದ್ರೆ ಏನು ಹೇಳೋದನೇ ಇಲ್ಲ. ಸಿಟಿ ಏರಿಯಾ ಒಳಗೆ ಕೆಡಕ್ಕೆ ಹೋಗ್ಬೇಡ್ರಿ. ಸೊ ಬಜಾಜ್ ಅವರ ರಾಯಲ್ ಎನ್ಫೀಲ್ಡ್ನ ಟಾರ್ಗೆಟ್ ಮಾಡಿ ಡಾಮಿನಾರ್ ಹಿಡ್ಕೊಂಡು ಒಂದು ಆ್ಯಡ್ ಮಾಡಿದ್ದು. ಆ ಆ್ಯಡ್ ಒಳಗೆ ಇವ್ರ ಆನಿನ್ ಸಾಕ್ಬೇಡ್ರಿ ಅಂತ ಹೇಳತ್ತಿದ್ರು. ಆನಿನ್ ಸಾಕ್ಬೇಡ್ರಿ ಅಂತ ಹೇಳ್ಕೊಂತಾನೆ ಇವ್ರು ನಮ್ಗೆ ಒಂದು ಸಣ್ಣ ಆನಿ ಮರಿನ ಕೈಯಾಗ ಕೊಟ್ಬಿಟ್ಟಿದಾರು. ಹ್ಯಾಂಡ್ಲಿಂಗ್ ಮಾತ್ರ ನಿಂಬಲ್ ಐತಿ.
ಓ ಅಣ್ಣ ಅಮ್ಮ. ಸೊ ಕಂಪನಿಯವ್ರು ನಿಮ್ಗೆ ಈ ಗಾಡಿ 30 ಮೈಲೇಜ್ ತನಕ ಕೊಡ್ತೈತೆ ಅಂತ ಹೇಳ್ತಾರೋ, ಅಷ್ಟೆಲ್ಲ ಕೊಡಂಗಿಲ್ಲ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಮಿನಿಮಮ್ ನೀವು ಭಾಳ ಫ್ಲೂಯೆಂಟ್ ಆಗಿ ಹೊಡೆದ್ರಿ, ಸಿಟಿ ಮತ್ತು ಹೈವೇ ಕಾಂಬಿನೇಷನ್ದಾಗ ಹೊಡೆದ್ರಿ ಅಂತಂದ್ರೆ, ಈಗ ನನ್ನ ಕೈಯಾಗಿದ್ದ ಗಾಡಿ 23 ಮೈಲೇಜ್ ಕೊಟ್ಟೈತಿ. ನೀವೇನಾದರೂ ಫುಲ್ ಹೊಡೆದಾಡಿ ಗಿಡದಾಡಿ ಬಿಟ್ರಂತಂದ್ರೆ 19ರಿಂದ 20 ಮೈಲೇಜ್ ಕೊಡ್ತೈತಿ. ಇದು ಕರ್ದ ಊರಬೇಕು. ನಗು ಬರ್ಲಿಲ್ವಾ? ನಂಗೆ ಗೊತ್ತಿಲ್ಲ ಡಾಮಿನಾರ್ ನ್ಯಾಕ್ ಬಹಳ ಹೇಟ್ ಮಾಡ್ತಾರ ಅಂತ ಹೇಳಿ. ಸೊ ಇದಕ್ಕೆ ಹೇಟ್ ಮಾಡುವಂತ ರೀಸನ್ಸ್ ಏನಿಲ್ಲ. ಗಾಡಿ ಒಳಗ ಸಿಟಿ ಒಳಗ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತೆ ಅಂತಾರು. ಸೊ ಯಾವ್ದು ಗಾಡಿ ಆದ್ರೂ ಅಷ್ಟೇ ರೀ, ನೀವು ತಗೊಂಡು ಅದನ್ನ ಯೂಸ್ ಮಾಡೋ ಮಟ್ಟ ಅಷ್ಟೇ ನಿಮಗೆ ಪ್ರಾಬ್ಲಮ್ ಅನಿಸ್ತೈತಿ. ಸೊ ಒಂದ್ಸಲ ನಿಮ್ಗೆ ಗಾಡಿ ಜಡ್ಜ್ಮೆಂಟ್ ಹತ್ತ ಆಮೇಲೆ ಏನ್ ಪ್ರಾಬ್ಲಮ್ ಇಲ್ಲ. ಸೊ ಸಿಟಿ ಒಳಗೆ ಒಂದ್ ಸ್ವಲ್ಪ ಹ್ಯಾಂಡ್ಲಿಂಗ್ ಟಫ್ ಐತಿ. ಹೈವೇಗಂತೂ ಹೇಳಿ ಮಾಡ್ಸೋದು ಗಾಡಿ ಇದೆ. ಡಾಮಿನಾರ್ ಕ್ರೂಸಿಂಗ್ ಸಂಬಂಧ ಬಹಳ ಫೇಮಸ್ ಐತಿ. ಇವ್ರು ಯಾವ ಪರ್ಪಸ್ಸಿಗೆ ಅಧಿವೇಶನ್ ಮಾಡ್ತಾರ ಅಂತ ಹೇಳಿನ ಇವ್ರಿಗೆ ಗೊತ್ತಿಲ್ಲ. ಸುಮ್ಮ ಅಧಿವೇಶನ್ ಮಾಡ್ಕೊಂತ ಹೇಳತ್ತಾರು. ವರ್ಷಕ್ಕೊಂದ್ಸಲ ಚಳಿಗಾಲ ಅಧಿವೇಶನ್ ಅಂತ ಬರ್ತಾರು. 8-10 ದಿನ ಇರ್ತಾರು, ಎಂಜಾಯ್ ಮಾಡ್ತಾರು. ಬಿಲ್ಗಳು ಮಂಡನೆ ಮಾಡ್ತಾರೋ, ಖರೆ ಆ ಬಿಲ್ಗಳು ಬರಾಕನ 2-3 ವರ್ಷ ಹಿಡಿತೈತಿ. ಸುಳ್ಳು ಆರೋಪಗಳನ್ನು ಮಾಡೋದು. ಆನೆಸ್ಟ್ ಆಗಿ ಅಧಿವೇಶನ 8-10 ದಿನ ಮಾಡಿ ಉಪಯೋಗ ಇಲ್ಲ. 1 ತಿಂಗಳೇ ಇವ್ರು ಮಾಡಬೇಕು. 1 ತಿಂಗಳು ಮಾಡೇ ಇಲ್ಲೇ ನಿಂತ್ಕೊಂಡ ಬಜೆಟ್ ಎಲ್ಲ ಮಂಡನೆ ಮಾಡೇ ಹೋಗ್ಬೇಕು. ಮುಖ್ಯ ವಿಷಯಕ್ಕೆ ಬರಲ್ಲ. ಸೊ ನೀವೇನಾದ್ರೂ ಈ ಗಾಡಿನ ಕರ್ನಾಟಕ ಒಳಗೆ ಬಾಯ್ ಮಾಡತ್ತಿದ್ದೀರಂತಂದ್ರೆ, ನಿಮಗೆ ಈ ಗಾಡಿ 3,08,000ದಿಂದ ಹಿಡಿದ 3,17,000 ಆನ್ ರೋಡ್ ಸಿಗ್ತೈತಿ. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ? ಸೊ ಮುಂದ್ಗಡೆಯಿಂದ ಇದು ಗಾಡಿ ಭಾಳ ಏನು ಚೇಂಜ್ ಆಗಿಲ್ಲ. ನಿಮ್ಗೆ ಇದ್ರಾಗ ಮುಂದೆ ಅದ ಹಳಿದ USD ಸಸ್ಪೆನ್ಷನ್ ಸಿಗ್ತೈತಿ. 320mm ಡಿಸ್ಕ್ ಸಿಗ್ತೈತಿ. ABS ಬೈಬ್ರೆ ಅವ್ರ ಕಡೆಯಿಂದ. ಇದ್ರೊಳಗೆ ನಿಮ್ಗೆ 2025 ಮಾಡಲ್ ಒಳಗೆ ಏನು ಮೇಜರ್ ಚೇಂಜಸ್ ಮಾಡಿದಾರೆ ಅಂತಂದ್ರೆ, ಇಲ್ಲಿ ಸ್ವಿಚ್ ಕಂಟ್ರೋಲ್ ಒಂದು ಚೇಂಜ್ ಮಾಡಿದರು, ಡಿಜಿಟಲ್ ಡಿಸ್ಪ್ಲೇ ಒಂದು ಚೇಂಜ್ ಮಾಡಿದರು. ಇದೇ ಸೇಮ್ ಡಿಸ್ಪ್ಲೇ ನಿಮ್ಗೆ NS400 ಒಳಗೆ ಬರ್ತೈತಿ. ಅಡ್ಜಸ್ಟೇಬಲ್ ಲೆವೆಲ್ ಕೊಟ್ಟಿದ್ದಾರೆ. ಸೊ ಇದ್ರೊಳಗೆ ನಿಮ್ಗೆ ಇನ್ನೂ ಒಂದು ಅಡಿಷ್ನಲ್ ಫೀಚರ್ ಆ್ಯಡ್ ಮಾಡಿದರು. ಅದು ಏನಂತಂದ್ರೆ, ಇದ್ರೊಳಗೆ ರೈಡ್ ಬೈ ವಯರ್, ಇದ್ರೊಳಗೆ ಸುಸ್ತಾಯ್ತು, ಅರ್ಥ ಆಯ್ತು ಅನ್ಸುತ್ತೆ. ಬೇಸಿಕಲಿ ರೈಡ್ ಬೈ ವಯರ್ ಏನು ಫೀಚರ್ಪ್ಪ ಅಂತಂದ್ರೆ, ಇದು ಫಸ್ಟ್ ಥ್ರಾಟಲ್ ನಿಮ್ಗೆ ಮೆಕ್ಯಾನಿಕಲ್ ಆಗಿ ವರ್ಕ್ ಮಾಡ್ತಿತ್ತು, ಈಗ ಎಲೆಕ್ಟ್ರಿಕಲ್ ಆಗಿ ವರ್ಕ್ ಮಾಡ್ತೈತಿ. ಸೊ ಹಿಂದ್ಗಡೆ ನಿಮ್ಗೆ ಬಿಸಿ 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 ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸೊ ಇದ್ರೊಳಗೆ ನಿಮ್ಗೆ ಹಿಂದ್ಗಡೆ ಮೊನೋಶಾಕ್ ಸಸ್ಪೆನ್ಷನ್ ಸಿಗ್ತೈತಿ. ಹಿಂದೆ ನಿಮ್ಗೆ ಅದ ಹಳೇದ ಡಾಮಿನಾರ್ ಸಿಗ್ನೇಚರ್ ಟೈಲ್ ಲ್ಯಾಂಪ್ ಸಿಗ್ತೈತಿ. ಈ ಗಾಡಿ ಒಳಗಿನ ಮೇಜರ್ ಅಪ್ಡೇಟ್ ಏನಂತಂದ್ರೆ, ಒಂದು ಫಸ್ಟ್ ನಮ್ಗೆ ಸ್ಟಾರ್ಟರ್ ಇಲ್ಲಿ ಬರ್ತಿತ್ತು, ಈಗ ಇಲ್ಲಿ ಬರತೈತಿ. ಮತ್ತು ಇದ್ರಾಗ ಪಾರ್ಕಿಂಗ್ ಲೈಟ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬ್ಲಿಂಕ್ ಆಗಾಕಿತ್ತು. ಸೊ ಇದ್ರೊಳಗೆ ನಿಮ್ಗೆ 4 ರೈಡಿಂಗ್ ಮೋಡ್ ಸಿಗ್ತೈತಿ. ಒಂದು ರೋಡ, ಒಂದು ಸ್ಪೋರ್ಟ, ಒಂದು ರೇನ, ಒಂದು ಆಫ್ ರೋಡ. ಈ ರೈಡಿಂಗ್ ಮೋಡ್ಸ್ ನೀವು ಈಗಾರೆ 200 ರೂಪಾಯಿ ಹಾಕಿದ್ನಲ್ಲ ಮರ. ಈ ರೈಡಿಂಗ್ ಮೋಡ್ ನೀವು ಈ ಸ್ವಿಚ್ದಿಂದ ಕಂಟ್ರೋಲ್ ಮಾಡ್ಬೋದು. ಇಲ್ಲೇ ಸೆಟ್ ಹೊಡಿಬೇಕು, ವೆಹಿಕಲ್ ಇನ್ಫೋ ಬರ್ತೈತಿ. ಆಮೇಲೆ ಅದ್ರ ಒಳಗೆ ನೀವು ಇನ್ನೊಂದು ಸಲ ಪ್ರೆಸ್ ಮಾಡಿದ್ರೆ ನಿಮ್ಗೆ ರೈಡ್ ಮೋಡ್ ಅಂತ ಸಿಗ್ತೈತಿ. ರೈಡ್ ಮೋಡ್ ಒಳಗೆ ನೀವು ಪ್ರೆಸ್ ಮಾಡಿದ್ರೆ ಒಂದು ರೋಡ, ಒಂದು ಸ್ಪೋರ್ಟ, ಒಂದು ರೇನ, ಒಂದು ಆಫ್ ರೋಡ್ ಐತಿ. ಸೊ ರೋಡ್ ಮೋಡಿಗೆ ನಾವು ಕ್ಲಿಕ್ ಮಾಡಿದ್ದು, ರೋಡ್ ಮೋಡ್ ಆಕ್ಟಿವೇಟೆಡ್. ಇಲ್ಲಿ ರೋಡ್ ಮೋಡ್ ಆಕ್ಟಿವೇಟೆಡ್ ಆಗಿ ತೋರಿಸೋದೈತಿ. ಅಟ್ ದ ಎಂಡ್ ಆಫ್ ದ ಡೇ ಈ ಗಾಡಿ ರಿವ್ಯೂ ಹೇಳ್ಬೇಕಂತಂದ್ರೆ, ಗಾಡಿ ಸೂಪರ್ ಐತಿ. ಸೊ ನೀವೇನಾದರೂ ಒಂದು ಬಜಾಜ್ ಒಳಗೆ ಬೀಸ್ಟ್ ಹುಡ್ಕಾಕತ್ತಿದ್ರ, ಅದು ಇಲ್ಲೈತಿ. ನೀವೇನಾದರೂ ಈ ಗಾಡಿ ತಗೊಂಡು ಲಾಂಗ್ ರೈಡ್ಸಿಗೆ ಹೋಗ್ತೀರಂತಂದ್ರೆ ಈ ಮಿರರ್ ಚೇಂಜ್ ಮಾಡ್ಬೇಕಾಗ್ತೈತಿ. ಯಾಕಂದ್ರೆ ಇದ್ರೊಳಗೆ ಅಷ್ಟು ವಿಸಿಬಿಲಿಟಿ ಇಲ್ಲ ಅಷ್ಟೇ.